ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇರೋ ಡಿಜಿಟಲ್ ಗೊಂದಲ, ಈ ಫೇಕ್ ನ್ಯೂಸ್ ಹಾವಳಿ ಮತ್ತೆ ಸೈಬರ್ ಅಟ್ಯಾಕ್ಸ್, ಇದಕ್ಕೆಲ್ಲ ಪರಿಹಾರ ಸಾವಿರಾರು ವರ್ಷಗಳ ಹಿಂದೆನೇ ಇತ್ತು ಅಂದ್ರೆ ನಂಬೋಕಾಗುತ್ತಾ? ಹೌದು. ಬನ್ನಿ ಇವತ್ತಿನ ಡಿಜಿಟಲ್ ಯುಗಕ್ಕೆ ಚಾಣಕ್ಯನ ಆ ಆಟದ ನಿಯಮಗಳು ಹೇಗಿವೆ ಅಂತ ನೋಡೋಣ. ಹಾಗಿದ್ರೆ ಒಂದು ಕ್ಷಣ ಹೀಗೆ ಯೋಚನೆ ಮಾಡಿ. ಇವತ್ತಿನ ಈ ಕಾಂಪ್ಲೆಕ್ಸ್ ಡಿಜಿಟಲ್ ಜಿಯೋಪಾಲಿಟಿಕ್ಸ್ಗೆ ಬೇಕಾದ ಅತ್ಯಾಧುನಿಕ ಪ್ಲೇಬುಕ್ ಕರೆಂಟೇ ಇಲ್ಲದ ಕಾಲದಲ್ಲಿ ಬರ್ದಿಟ್ಟಿದ್ದು ಅಂದ್ರೆ ಹೇಗಿರುತ್ತೆ ಅಲ್ವಾ? ಇದು ಕೇಳೋದಕ್ಕೆ ವಿಚಿತ್ರ ಅನ್ಸ್ಬಹುದು, ಯಾಕಂದ್ರೆ ನಾವು ಯಾವಾಗ್ಲೂ ಹೊಸ ಪ್ರಾಬ್ಲಮ್ಗೆ ಹೊಸ ಸೊಲ್ಯೂಷನ್ ಅಂತಾನೆ ಅಂದ್ಕೊಂಡಿರ್ತೀವಿ. ನೋಡಿ, ಇಡೀ ಜಗತ್ತಿನಲ್ಲಿ ಅಧಿಕಾರ ಅಂದ್ರೆ ಏನು ಅನ್ನೋದೇ ಚೇಂಜ್ ಆಗ್ಬಿಟ್ಟಿದೆ. ಒಂದು ಕಾಲದಲ್ಲಿ ಪವರ್ ಅಂದ್ರೆ ಗಡಿಗಳು, ಸೈನಿಕರು, ದೊಡ್ಡ ದೊಡ್ಡ ಒಪ್ಪಂದಗಳು. ಆದ್ರೆ ಇವತ್ತು ಪವರ್ ಅಂದ್ರೆ ಇಂಟರ್ನೆಟ್ ಬ್ಯಾಂಡ್ವಿಡ್ತ್. ಪವರ್ ಅಂದ್ರೆ ವೈರಲ್ ಆಗೋ ಒಂದೇ ಒಂದು ಸ್ಟೋರಿ. ಪವರ್ ಅಂದ್ರೆ ಡೇಟಾ. ಯಾರ ಹತ್ರ ಡೇಟಾ ಇದೆಯೋ ಅವರೇ ಪವರ್ಫುಲ್. ಈ ಹೊಸ ಯುದ್ಧದ ಮೈದಾನದಲ್ಲಿ ಹಳೆ ರೂಲ್ಸ್ ಎಲ್ಲ ವರ್ಕ್ ಆಗಲ್ಲ. ಸರಿ, ಹಾಗಾದ್ರೆ ಈ ಹಳೆ ಪ್ಲೇಬುಕ್ನ ಇವತ್ತಿನ ಡಿಜಿಟಲ್ ಬ್ಯಾಟಲ್ ಫೀಲ್ಡ್ಗೆ ಅಪ್ಲೈ ಮಾಡೋದು ಹೇಗೆ? ಚಾಣಕ್ಯನ ತಂತ್ರಗಳು ಇವತ್ತಿನ ಸವಾಲುಗಳನ್ನ ಎದುರಿಸೋಕೆ ಹೇಗೆಲ್ಲ ಸಹಾಯ ಮಾಡುತ್ತೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಅನಾಲಜಿ ನೋಡಿ, ನಿಜಕ್ಕೂ ಸಖತ್ತಾಗಿದೆ. ಚಾಣಕ್ಯನ ಕಾಲದ ರಾಜ್ಯ ಅಂದ್ರೆ ಇವತ್ತಿನ ಬಾರ್ಡರ್ಗಳೇ ಇಲ್ಲದ ಇಂಟರ್ನೆಟ್. ಅವತ್ತಿನ ರಾಜಸಭೆಗಳು ಅಂದ್ರೆ ಎಲ್ಲಿ ಡಿಸ್ಕಷನ್ ನಡೀತಿತ್ತೋ ಅದು ಇವತ್ತಿನ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು. ಇಲ್ಲೇ ಅಲ್ವಾ ಒಪಿನಿಯನ್ಸ್ ಎಲ್ಲ ಶೇಪ್ ಆಗೋದು. ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ ಅವತ್ತಿನ ಮಂತ್ರಿಗಳು ಯಾರು ಗೊತ್ತಾ? ಇವತ್ತು ನಮ್ಮ ಫೀಡ್ನ ಕಂಟ್ರೋಲ್ ಮಾಡೋ ಅಲ್ಗಾರಿದಮ್ಗಳೇ. ನೋಡಿ, ಆ ಹಳೆ ಫ್ರೇಮ್ವರ್ಕ್ ಇವತ್ತಿನ ಜಗತ್ತಿಗೆ ಎಷ್ಟು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತ. ಹಾಗಿದ್ರೆ ನಮ್ಮ ಹಳೆ ರಾಜತಾಂತ್ರಿಕತೆ ಯಾಕ್ ಫೇಲ್ ಆಗ್ತಿದೆ? ಸಿಂಪಲ್. 1, ಸ್ಪೀಡ್. ಸರ್ಕಾರಿ ಆಫೀಸ್ಗಳು ಒಂದು ಮೀಟಿಂಗ್ ಮಾಡಿ ಡಿಸಿಷನ್ ತಗೊಳ್ಳುವಷ್ಟರಲ್ಲಿ ಆನ್ಲೈನ್ನಲ್ಲಿ ಇಶ್ಯೂ ಮುಗಿದೇ ಹೋಗಿರುತ್ತೆ. 2, ಎಐ ಜನರೇಟೆಡ್ ಫೇಕ್ ನ್ಯೂಸ್. ಇದರ ಪ್ರವಾಹದಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಗೊತ್ತಾಗೋದೇ ಇಲ್ಲ. 3, ದಾಳಿ ಮಾಡಿದ್ಯಾರು ಅಂತಾನೆ ಕಂಡುಹಿಡಿಯೋಕ್ಕಾಗಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಪವರ್ ವಿಕೇಂದ್ರೀಕರಣಗೊಂಡಿದೆ. ಅಂದ್ರೆ ಕೆಲವು ಟೆಕ್ ಕಂಪನಿಗಳ ಕೈಯಲ್ಲೇ ಜಾಸ್ತಿ ಪವರ್ ಇದೆ. ಸರಿ, ಈಗ ಮೊದಲನೇ ಪ್ರಿನ್ಸಿಪಲ್ಗೆ ಬರೋಣ. ದಂಡ ನೀತಿ. ದಂಡ ಅಂತಕ್ಷಣ ಬರೀ ಹೊಡೆದಾಟ ಬಡಿದಾಟ ಅಲ್ಲ, ಇದು ಅದಕ್ಕಿಂತ ಹೆಚ್ಚು. ಇದೊಂದು ಸ್ಟ್ರಾಟಜಿಕ್ ಕಮ್ಯುನಿಕೇಷನ್ ಮತ್ತು ಪ್ರಭಾವ ಬೀರುವ ಕಲೆ. ಇವತ್ತಿನ ನರೇಟಿವ್ ವಾರ್ ಅಥವಾ ಕಥೆಗಳ ಯುದ್ಧವನ್ನ ಗೆಲ್ಲೋಕೆ ಇದೇ ಮುಖ್ಯ ಅಸ್ತ್ರ. ಅಂದ್ರೆ ದಂಡ ಅನ್ನೋದು ಬರೀ ಫೋರ್ಸ್ ಉಪಯೋಗಿಸೋದಲ್ಲ. ಇದರಲ್ಲಿ ಹಲವು ಹಂತಗಳಿವೆ. ಮೊದಲು ಮಾತುಕತೆಗಿಂದ ಮನವೊಲಿಸೋದು, ಆಮೇಲೆ ಸ್ಟ್ರಾಟಜಿಕ್ ಆಗಿ ಕಮ್ಯುನಿಕೇಟ್ ಮಾಡೋದು. ಇಷ್ಟಕ್ಕೂ ಆಗ್ಲಿಲ್ಲ ಅಂದ್ರೆ ಮಾತ್ರ ಕೊನೆಯ ಅಸ್ತ್ರವಾಗಿ ನಿರ್ಣಾಯಕ ಶಕ್ತಿಯನ್ನ ಬಳಸೋದು. ಇದೊಂದು ಹಂತವಾಗಿ ಪ್ರಭಾವ ಬೀರೋ ಟೆಕ್ನಿಕ್. ಈ ಫೇಕ್ ನ್ಯೂಸ್ಗೆ ಚಾಣಕ್ಯನ 4 ಸ್ಟೆಪ್ ಸೊಲ್ಯೂಷನ್ ಇಲ್ಲಿದೆ ನೋಡಿ. ಸ್ಟೆಪ್ 1, ಇಗ್ನೋರ್ ಮಾಡಿ. ಸುಳ್ಳು ಸುದ್ದಿಗೆ ಆಮ್ಲಜನಕ ಕೊಡ್ಬೇಡಿ. ಅಂದ್ರೆ ಅದನ್ನ ಶೇರ್ ಮಾಡದೆ ಸುಮ್ನಿದ್ಬಿಡಿ. ಸ್ಟೆಪ್ 2, ಕೌಂಟರ್ ನ್ಯಾರೇಟಿವ್ ಕೊಡಿ. ಅಂದ್ರೆ ಆ ಸುಳ್ಳಿಗಿಂತ ಪವರ್ಫುಲ್ ಆದ ಸತ್ಯದ ಕಥೆಯನ್ನ ಜನರಿಗೆ ತಿಳಿಸಿ. ಸ್ಟೆಪ್ 3, ಎಕ್ಸ್ಪೋಸ್ ಮಾಡಿ. ಈ ಸುಳ್ಳು ಎಲ್ಲಿಂದ ಬರ್ತಿದೆ, ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋ ನೆಟ್ವರ್ಕ್ ಅನ್ನೇ ಬಯಲು ಮಾಡಿ. ಸ್ಟೆಪ್ 4, ಪ್ರತಿದಾಳಿ. ಆದ್ರೆ ಇದು ತುಂಬಾ ದೊಡ್ಡ ಥ್ರೆಟ್ ಇದ್ದಾಗ ಮಾತ್ರ. ಪ್ರತಿಯೊಂದು ಸಣ್ಣಪುಟ ವಿಷಯಕ್ಕೂ ರಿಯಾಕ್ಟ್ ಮಾಡ್ತಾ ಕೂರೋದು ಬೇಕಾಗಿಲ್ಲ. ಈ ಮಾತು ಕೇಳಿ, ಜನರು ಏನ್ ನೋಡ್ಬೇಕು, ಏನ್ ನಂಬಬೇಕು, ಯಾವುದನ್ನ ಶೇರ್ ಮಾಡ್ಬೇಕು ಅಂತ ಯಾರ್ ಕಂಟ್ರೋಲ್ ಮಾಡ್ತಾರೋ ಅವರೇ ನಿಜವಾದ ಪವರ್ಫುಲ್. ಇದ್ರರ್ಥ ಏನ್ ಗೊತ್ತಾ? ಇವತ್ತಿನ ಜಗತ್ತಲ್ಲಿ ಒಂದು ದೇಶದ ಗಡಿಯನ್ನ ಕಾಯೋದು ಎಷ್ಟು ಮುಖ್ಯವೋ, ಆ ದೇಶದ ಜನರ ಮನಸ್ಸನ್ನ, ಅವರ ಯೋಚನೆಗಳನ್ನ ಕಾಯೋದು ಕೂಡ ಅಷ್ಟೇ ಮುಖ್ಯ. ಓಕೆ, ಈಗ ಪ್ರಭಾವ ಬೀರೋದು ಹೇಗೆ ಅಂತ ಗೊತ್ತಾಯ್ತು. ಆದ್ರೆ ಅದಕ್ಕೂ ಮುಂಚೆ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೋಬೇಕಲ್ವಾ? ಅದಕ್ಕಾಗಿಯೇ ಇರೋದು 2ನೇ ತತ್ವ, ನೇತ್ರ. ನೇತ್ರ ಅಂದ್ರೆ ಬರೀ ಸ್ಪೈಯಿಂಗ್ ಅಲ್ಲ, ಇದು ಅದಕ್ಕಿಂತ ದೊಡ್ಡದು, ಒಂದು ಕಂಪ್ಲೀಟ್ ಇಂಟೆಲಿಜೆನ್ಸ್ ಸಿಸ್ಟಮ್. ನೇತ್ರ ಅಂದ್ರೆ ಹೆಸರೇ ಹೇಳೋ ಹಾಗೆ ಕಣ್ಣುಗಳು. ಇದರ ಕೆಲಸ ಬರೀ ಸೀಕ್ರೆಟ್ಸ್ ಕದಿಯೋದಲ್ಲ, ಬದಲಿಗೆ ಎದುರಾಳಿ ಮುಂದೆ ಏನ್ ಮಾಡ್ಬೋದು ಅಂತ ಊಹಿಸೋದು. ಎಲ್ಲೆಲ್ಲಿ ಅಪಾಯ ಇದೆ ಅಂತ ಮುಂಚಿತವಾಗಿಯೇ ಪತ್ತೆ ಮಾಡೋದು. ಇಡೀ ಡಿಜಿಟಲ್ ಜಗತ್ತಿನ ಮೇಲೆ ಒಂದು ಕಣ್ಣಿಟ್ಟು ಏನಾಗ್ತಿದೆ ಅಂತ ತಿಳ್ಕೊಳ್ಳೋದು. ಇಲ್ಲಿರೋ ಸರ್ಪ್ರೈಸಿಂಗ್ ವಿಷಯ ಏನ್ ಗೊತ್ತಾ? ನಮ್ಗೆ ಬೇಕಾದ ಅತಿ ಮುಖ್ಯವಾದ ಇಂಟೆಲಿಜೆನ್ಸ್, ಇನ್ಫಾರ್ಮೇಷನ್ ಎಲ್ಲೋ ಮುಚ್ಚಿಟ್ಟಿರಲ್ಲ. ಅದು ನಮ್ಮ ಕಣ್ಮುಂದೆನೇ ಇರುತ್ತೆ. ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ, ಪಬ್ಲಿಕ್ ಡೇಟಾದಲ್ಲಿ, ನಾವು ಬಿಟ್ಟು ಹೋಗೋ ಡಿಜಿಟಲ್ ಹೆಜ್ಜೆ ಗುರುತುಗಳಲ್ಲಿ. ಇವತ್ತು ಇದಕ್ಕೆ ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ಅಥವಾ OSINT ಅಂತ ಕರೆಯೋದು. ಅಂದ್ರೆ ಏನನ್ನು ಹ್ಯಾಕ್ ಮಾಡೋ ಅಗತ್ಯ ಇಲ್ಲ, ಎಲ್ಲರಿಗೂ ಕಾಣೋ ಸಣ್ಣ ಸಣ್ಣ ಮಾಹಿತಿ ತುಣುಕುಗಳನ್ನ ಒಟ್ಟು ಸೇರಿಸಿ ಒಂದು ದೊಡ್ಡ ಪಿಕ್ಚರ್ ಕಟ್ಟೋದು. ಖಂಡಿತ ಇಷ್ಟೊಂದು ಡೇಟಾವನ್ನ ಅನಲೈಸ್ ಮಾಡೋಕೆ AI ಬೇಕೇ ಬೇಕು. ಆದ್ರೆ ಇಲ್ಲೊಂದು ಬ್ಯಾಲೆನ್ಸ್ ಇದೆ. AI ಏನ್ ಮಾಡುತ್ತೆ? ಅದು ಬರೀ ಪ್ಯಾಟರ್ನ್ಗಳನ್ನ ಗುರುತಿಸುತ್ತೆ.
ಆದ್ರೆ ಆ ಪ್ಯಾಟರ್ನ್ನ ಅರ್ಥ ಏನು ಅನ್ನೋದನ್ನ ಮನುಷ್ಯರೇ ಹೇಳ್ಬೇಕು. ಅಲ್ಗಾರಿಥಮ್ಗಳು ಪ್ರಾಬಬಿಲಿಟಿ ಲೆಕ್ಕ ಹಾಕಬಹುದು ಅಷ್ಟೇ, ಆದ್ರೆ ಕೊನೆಗೊಂದು ನಿರ್ಧಾರ ತಗೊಳ್ಳೋದು, ಅದರ ಪರಿಣಾಮಕ್ಕೆ ಜವಾಬ್ದಾರಿ ತಗೊಳ್ಳೋದು ಯಾವಾಗ್ಲೂ ಮನುಷ್ಯರೇ. ಸರಿ, ಈಗ ಮೂರನೇ ಮತ್ತು ಕೊನೆಯ ಪ್ರಿನ್ಸಿಪಲ್ಗೆ ಬರೋಣ. ಅದು ಮಂಡಲ ಥಿಯರಿ. ಸದಾ ಬದಲಾಗ್ತಾ ಇರೋ ಈ ಡಿಜಿಟಲ್ ವರ್ಲ್ಡ್ನಲ್ಲಿ ಪರ್ಮನೆಂಟ್ ಅಲ್ಲದ ನಮ್ಮ ಇಂಟ್ರೆಸ್ಟ್ ಮೇಲೆ ನಿಂತಿರೋ ಅಲಯನ್ಸ್ಗಳನ್ನ ಅಂದ್ರೆ ಮೈತ್ರಿಗಳನ್ನ ಹೇಗೆ ಮಾಡ್ಕೋಬೇಕು ಅನ್ನೋದಕ್ಕೆ ಇದೊಂದು ಅದ್ಭುತ ಗೈಡ್. ಏನಿದು ಮಂಡಲ ಸಿದ್ಧಾಂತ? ಸಿಂಪಲ್. ಇಲ್ಲಿ ಯಾರೂ ಪರ್ಮನೆಂಟ್ ಫ್ರೆಂಡ್ಸ್ ಅಲ್ಲ, ಯಾರೂ ಪರ್ಮನೆಂಟ್ ಎನಿಮೀಸ್ ಅಲ್ಲ. ಪರ್ಮನೆಂಟ್ ಆಗಿರೋದು ಒಂದೇ, ಅದು ನಮ್ಮ ಹಿತಾಸಕ್ತಿಗಳು. ಇಂಟ್ರೆಸ್ಟ್ಸ್ ಮಾತ್ರ ಪರ್ಮನೆಂಟ್. ಹಾಗಿದ್ರೆ ಇವತ್ತಿನ ಡಿಜಿಟಲ್ ಅಲಯನ್ಸ್ಗಳು ಹೇಗಿರುತ್ತೆ? 1, ಅವು ನಿರ್ದಿಷ್ಟ ವಿಷಯಕ್ಕೆ ಮಾತ್ರ ಸೀಮಿತ. 2, ಅವು ವ್ಯಾಲ್ಯೂಸ್ ಮೇಲೆ ಕಟ್ಟಿದ್ಕಿಂತ ಎಲ್ಲರಿಗೂ ಕಾಮನ್ ಆಗಿರೋ ಸೈಬರ್ ಥ್ರೆಟ್ಗಳ ಮೇಲೆ ನಿಂತಿರುತ್ತೆ. 3, ಇಲ್ಲಿ ನಂಬಿಕೆ ಬರೋದು ಐಡಿಯಾಲಜಿಯಿಂದ ಅಲ್ಲ, ಬದಲಿಗೆ ಟೆಕ್ನಾಲಜಿಗಳು ಒಟ್ಟಿಗೆ ಕೆಲಸ ಮಾಡ್ತಿದ್ಯಾ ಅನ್ನೋದ್ರಿಂದ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮೈತ್ರಿಗಳನ್ನ ಬೇಕಾದಾಗ ಸುಲಭವಾಗಿ ಬದಲಾಯಿಸೋಕೆ ಅಥವಾ ಮುಗಿಸೋಕೆ ಅವಕಾಶ ಇರುತ್ತೆ. ಈ ಐಡಿಯಾ ಇದೆಯಲ್ಲ, ಇದು ಚಾಣಕ್ಯನ ತತ್ವಕ್ಕೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಇವತ್ತಿನ ಡಿಫೆನ್ಸ್ ಸ್ಟ್ರಾಟಜಿ ಹೇಗಿದೆ ಅಂದ್ರೆ, ಅಟ್ಯಾಕ್ ಆದ್ಮೇಲೆ ಪನಿಷ್ಮೆಂಟ್ ಕೊಡೋದಕ್ಕಿಂತ ಅಟ್ಯಾಕ್ ಅನ್ನೇ ಫೇಲ್ ಮಾಡೋದು. ಅಂದ್ರೆ ನಮ್ಮ ಸಿಸ್ಟಮ್ ಅನ್ನ ಎಷ್ಟು ಸ್ಟ್ರಾಂಗ್ ಮಾಡಬೇಕು ಅಂದ್ರೆ ಯಾರೇ ಅಟ್ಯಾಕ್ ಮಾಡಿದ್ರೂ ಅದರಿಂದ ಏನೂ ಪರಿಣಾಮ ಆಗ್ಬಾರ್ದು. ಇದಕ್ಕೆ ಡಿಟರೆನ್ಸ್ ಬೈ ರೆಸಿಲಿಯನ್ಸ್ ಅಂತಾರೆ. ಇದು ಸಾಧ್ಯ ಆಗೋದು ಸ್ಟ್ರಾಂಗ್ ಅಲಯನ್ಸ್ಗಳಿಂದ ಮಾತ್ರ. ಇದೆಲ್ಲ ಆಯ್ತು. ಈ ಪವರ್ಫುಲ್ ಸ್ಟ್ರಾಟಜಿಗಳ ಜೊತೆ ಚಾಣಕ್ಯ ಒಂದು ತುಂಬಾ ಸೀರಿಯಸ್ ವಾರ್ನಿಂಗ್ ಕೂಡ ಕೊಡ್ತಾನೆ. ಯಾಕಂದ್ರೆ ಅಧಿಕಾರದ ಜೊತೆಗೆ ದೊಡ್ಡ ಜವಾಬ್ದಾರಿ ಮತ್ತು ನೈತಿಕ ಸವಾಲುಗಳು ಬಂದೇ ಬರುತ್ತೆ. ಈಗ ಅದ್ರ ಬಗ್ಗೆ ನೋಡೋಣ. ಇವತ್ತಿನ ಸರ್ಕಾರಗಳು ಈ ಪವರ್ಫುಲ್ ಡಿಜಿಟಲ್ ಟೂಲ್ಸ್ ಬಳಸುವಾಗ ಒಂದು ದೊಡ್ಡ ನೈತಿಕ ಸಂಘರ್ಷವನ್ನ ಎದುರಿಸ್ತವೆ. ಒಂದ್ ಕಡೆ ದೇಶದ ಸೆಕ್ಯೂರಿಟಿ, ಇನ್ನೊಂದು ಕಡೆ ಜನರ ಸ್ವಾತಂತ್ರ್ಯ. ಒಂದ್ ಕಡೆ ಸರ್ವೇಲೆನ್ಸ್ ಅಂದ್ರೆ ಕಣ್ಗಾವಲು, ಇನ್ನೊಂದು ಕಡೆ ಸಾರ್ವಭೌಮತ್ವ. ಇದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ? ಇದೇ ದೊಡ್ಡ ಡಿಜಿಟಲ್ ಡೈಲಮಾ. ಮತ್ತು ಇಲ್ಲಿದೆ ಚಾಣಕ್ಯನ ಅಲ್ಟಿಮೇಟ್ ವಾರ್ನಿಂಗ್. ಇದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಒಂದು ರಾಜ್ಯ ಹೊರಗಿನಿಂದ ಯಾರೋ ದಾಳಿ ಮಾಡಿ ಬೀಳೋದಕ್ಕಿಂತ ಬಹಳ ಮುಂಚೆ ಒಳಗಿನ ಸಮಸ್ಯೆಗಳಿಂದಲೇ ಕುಸಿದು ಬೀಳುತ್ತೆ. ಭ್ರಷ್ಟಾಚಾರ, ಸಮಾಜದಲ್ಲಿನ ಒಡಕು ಮತ್ತು ಆಡಳಿತದ ಮೇಲೆ ಜನರಿಗಿರೋ ನಂಬಿಕೆ ಹೊರಟೋದ್ರೆ ಅವೇ ನಿಜವಾದ ಶತ್ರುಗಳು. ಹಾಗಾಗಿ ಕೊನೆಯದಾಗಿ ಹೇಳೋದಾದ್ರೆ ಇದನ್ನ ನೆನ್ಪಿಡಬೇಕು. ನಮ್ಮ ಅಲ್ಟಿಮೇಟ್ ಫೈರ್ವಾಲ್ ನಮ್ಮ ಜನರೇ. ಒಂದು ದೇಶ ಯಾವುದೇ ಸೈಬರ್ ಅಟ್ಯಾಕ್ನಿಂದ ಬೀಳೋದಕ್ಕಿಂತ ಮುಂಚೆ ಜನರ ನಂಬಿಕೆಯನ್ನ ಕಳೆದುಕೊಂಡರೆ ಕುಸಿದು ಹೋಗುತ್ತೆ. ಹಾಗಿದ್ರೆ ಈ ಡಿಜಿಟಲ್ ಯುಗದಲ್ಲಿ ನಮ್ಮ ಟೆಕ್ನಾಲಜಿಯನ್ನ ಸ್ಟ್ರಾಂಗ್ ಮಾಡೋದಕ್ಕಿಂತ ಮುಖ್ಯವಾಗಿ ನಮ್ಮ ಸಮಾಜದೊಳಗಿನ ನಂಬಿಕೆಯನ್ನ ಬಲಪಡಿಸೋದು ಹೆಚ್ಚು ಮುಖ್ಯ ಅಲ್ವಾ?